ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಈಗ ಜಾಗದಲ್ಲಿ ವಿಸಿಟ್ ಮಾಡಿದೀನಿ, ರಸೂಲ್ ಮಾರ್ಕೆಟ್ ಶಿವಾಜಿನಗರಲ್ಲಿ. ಆಕ್ಚುಲಿ ಇವತ್ತೊಂದು ಒಂದು ಬೆಂಗಳೂರು ನಗರ ಪೊಲೀಸ್ ಪೂರ್ವ ವಿಭಾಗ, ಪುಲಕೇಶಿ ವಿಭಾಗ, ಅಪರಾಧ ತಡೆ ಮತ್ತೆ ಕಚೇರಿ ಒಂದು ಡಿಸೆಂಬರ್ ಪುಲಕೇಶಿ ನಗರ, ಭಾರತಿ ನಗರ, ಶಿವಾಜಿನಗರ ಕಮರ್ಷಿಯಲ್ಗೆ ಒಂದು ರ್ಯಾಲಿ ಇದೆ 5 o'clock ಇದೆ. ಆಕ್ಚುಲಿ ಇನ್ನೊಂದು 20 minutes ಅಲ್ಲಿ ರ್ಯಾಲಿ ಇಲ್ಲಿಂದ ಹೊರಡಲಿದೆ. ಹೀಗೆ ನನ್ನ ಬ್ಲಾಗ್ ಅಲ್ಲಿ ಎಲ್ಲ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವತ್ತು ರ್ಯಾಲಿ ಇದು ಎಲ್ಲ ನೋಡಿ, ಎಲ್ಲ ತೋರಿಸ್ತೀನಿ. ಎಲ್ಲ ಡಿವಿಷನ್ ಇಂದ, ಎಲ್ಲ ಸ್ಟೇಟ್ ಇಂದ ಬಂದಿದ್ದಾರೆ. ಬರ್ಬೋದು, ಪೊಲೀಸರು ಎಲ್ಲ ಸ್ಟೇಟ್ ಇಂದ ಬಂದಿದ್ದಾರೆ ಇಲ್ಲಿ. ಓಕೆ, ಈಗ ರ್ಯಾಲಿ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗುತ್ತೆ. ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್, ಹೋಗೋಣ. ಹೀಗೆ ಇರಿ ನನ್ನ ಬ್ಲಾಗ್ ಅಲ್ಲಿ ಎಲ್ಲ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿಂದ ಬ್ರಾಡೆ ಹೋಗುತ್ತೆ, ಬ್ರಾಡೆಯಿಂದ ಕಮರ್ಷಿಯಲ್ ಸಿಟಿ, ಕಮರ್ಷಿಯಲ್ ಇಂದ ಶಿವಾಜಿನಗರ ಕೋಲ್ಸ್ ಪಾರ್ಕ್, ಆ ಜಾಗದಲ್ಲೆಲ್ಲ ರ್ಯಾಲಿ ಹೋಗುತ್ತೆ. ಹೀಗೆ ಇರಿ ನನ್ನ ಬ್ಲಾಗ್ ಅಲ್ಲಿ ಹೋಗೋಣ, ಎಕ್ಸ್ಪ್ಲೋರ್ ಮಾಡ್ತೀನಿ ಇದೆ ಏನೇನಿದೆ ಎಲ್ಲ ಅಂತ. ಇದು ಶಿವಾಜಿನಗರ ರಸೂಲ್ ಮಾರ್ಕೆಟ್, ಓಕೆನಾ? ನೋಡಿ ಟೆಸ್ಟಿಗೋಸ್ಕರ ರ್ಯಾಲಿ ರ್ಯಾಲಿ ಸ್ಪೋರ್ಟ್ಸ್ ಮ್ಯಾನ್ಸ್ ಒಂದು ಗಾಡಿ ಇಕ್ಕಿದ್ದಾರೆ ಇಲ್ಲಿ ಇದೆ. ಈಗ ಏನೇನು ಓಪನ್ ಆಗ್ಬಿಡುತ್ತೆ. ಇದೇ ಸ್ಟೇಜ್ ಶಿವಾಜಿನಗರ ನೋಡ್ಕೋಬಹುದು. ಇವೆಲ್ಲ ಶಿವಾಜಿನಗರ ರಸೂಲ್ ಮಾರ್ಕೆಟ್, ಓಕೆನಾ? ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಹೀಗೆ ಇರಿ ನನ್ನ ಬ್ಲಾಗ್ ಅಲ್ಲಿ ಎಷ್ಟಿದೆ ಅಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಎಲ್ಲ ಯಾರು ಎಲ್ಲಿ ಗಂಟೆ ಹೋಗುತ್ತೆ ಅಲ್ಲಿ ಗಂಟೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆ, ಹೌದು. ಸೈಕಲ್ ಎಲ್ಲ ರ್ಯಾಲಿಗೋಸ್ಕರ ಎಲ್ಲ ಇಳಿಸ್ತಾ ಇದ್ದಾರೆ ನೋಡಿ, ಸೈಕಲ್ಗಳು ರ್ಯಾಲಿಗೋಸ್ಕರನೇ. ಎಲ್ಲ ಔಟ್ ಫೋಕ್ಸ್ ಇದೆ, ಎಲ್ಲ ಸೈಕಲ್ಸ್ ಎಲ್ಲ ಈಗ ಆಲ್ರೆಡಿ ನಿಲ್ಲಿಸ್ತಾ ಇದ್ದಾರೆ ರೈಡಿಂಗ್. ಅದೇ ರ್ಯಾಲಿ ಬರೋದು ನೋಡಿ, ಎಲ್ಲ ವೆಹಿಕಲ್ಸ್. ಓಕೆ, ಎಕ್ಸ್ಪ್ಲೋರ್ ಮಾಡ್ತೀನಿ ಗೈಸ್ ಎಲ್ಲ ಏರಿ ನಮ್ಮ ಬ್ಲಾಗ್ ಅಲ್ಲಿ. ಓಕೆ, ಸಿ ಆರ್ ಗೀತಾ ಮೇಡಮ್ ಅವರ ಸಾರಥ್ಯದಲ್ಲಿ ಇಂದು ಉಪವಿಭಾಗ ಮಟ್ಟದ ಸೈಕಲ್ ಜಾಥಾ, ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಸೈಕಲ್ ಜಾಥಾ. ಈ ಮೂಲಕ ನಮ್ಮ ಸಾರ್ವಜನಿಕರಲ್ಲಿ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ, ಅಪರಾಧ ತಡೆಗಳ ಕುರಿತು, ಮತ್ತೆ ಡ್ರಗ್ ಅವೇರ್ನೆಸ್ ಕುರಿತು, ಮತ್ತೆ ಕಳ್ಳತನ ತಡೆಯುವ ಕುರಿತು, ಮತ್ತೆ ಇನ್ನಿತರ ಹಲವಾರು ಏನು ಅಪರಾಧ ತಡೆಗೆ ಏನು ಮಾರ್ಗಗಳಿದ್ದಾವೆ, ಸೈಬರ್ ಅಪರಾಧಗಳ ಕುರಿತು, ಇನ್ನಿತರ ಹಲವಾರು ಅಪರಾಧಗಳ ಕುರಿತು ಇವತ್ತು ವಿನೂತನವಾಗಿ ಸೈಕಲ್ ಜಾಥಾವನ್ನು ನಮ್ಮ ಪುಲಕೇಶಿ ನಗರ ಉಪವಿಭಾಗದಿಂದ ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದಂತ ಮಾನ್ಯ ಪುಲಕೇಶಿ ನಗರ ಉಪವಿಭಾಗದ ಎಸಿಪಿ ಮೇಡಮ್ ಶ್ರೀಮತಿ ಗೀತಾ ಮೇಡಮ್ ಅವರಿಗೆ ಸ್ವಾಗತ. ಅದೇ ತರ ನಮ್ಮ ಅದೇ ತರ ನಮ್ಮ ಪೂರ್ವ ವಿಭಾಗದ ಸೆನ್ ಪೊಲೀಸ್ ಠಾಣೆಯ ಎಸಿಪಿ ಆದಂತ ಶ್ರೀ ಲಕ್ಷ್ಮೀಕಾಂತ್ ಸಾಯಿ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬರ್ಗಳಾದಂತ ಶ್ರೀ ತೇಜಸ್, ಅಮಿತ್ ಹಾಗೂ ವಿಕಾಸ್ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಉತ್ತರಗಳು ಆಹ್ವಾನಿಸುತ್ತೇನೆ. ಸದಸ್ಯರು ಮಂಜುಳಾ ಮೇಡಮ್ ಅವರಿಗೆ ತೇಜಸ್ ಧನ್ಯವಾದಗಳು. ಅಮಿತ್ ಅಂಡ್ ಟೀಮ್. ಅದೇ ತರ ನಮ್ಮ ಪುಲಕೇಶಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಗೋವಿಂದ್ರ ಸರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಂಜು ಗೋವಿಂದ್ರ ಸರ್ ಮತ್ತೆ ಭಾರತಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಫಿರೋಜ್ ಅಹಮದ್ ಸಾಹೇಬರಿಗೂ ಹಾಗೂ ಶಿವಾಜಿನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ನಾಗರಾಜ್ ಸಾಹೇಬರಿಗೂ ಮತ್ತೆ ವುಮೆನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಶೋಭಾ ಮೇಡಮ್ ಅವರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸೈಕಲ್ ಅನ್ನು ಜಾಥಾ ಸಲುವಾಗಿ ಯೂಟಿಲೈಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ಮಿಥುನ್ ಅವರಿಗೂ ಸಹ ನಮ್ಮ ಎಸಿಪಿ ಮೇಡಮ್ ಅವರಿಗೆ ಒಂದು ಟೋಕನ್ ಆಫ್ ರೆಸ್ಪೆಕ್ಟ್ ಕೊಡೋದ್ರ ಮುಖಾಂತರ ಧನ್ಯವಾದಗಳು ಹೇಳಲು
ತರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಮತ್ತೆ ಎಲ್ಲಾ ರೀತಿಯ ಸಹಕಾರ ನೀಡಿದಂತ ಶ್ರೀ ಫೈಜಾನ್ ಅವರಿಗೂ ಸಹ ಎಸಿಪಿ ಮೇಡಮ್ ಪುಷ್ಪಗುಚ್ಛ ನೀಡುವುದರ ಮುಖಾಂತರ ಧನ್ಯವಾದ ಹೇಳಲು ವಿನಂತಿಸುತ್ತೇನೆ. ಅದೇ ತರ ನಮ್ಮ ಮಹಿಳಾ ಸಹೋದ್ಯೋಗಿ ಮತ್ತು ಅಧಿಕಾರಿ ಸಿಬ್ಬಂದಿಗಳಿಗೆ ಏನು ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಕಲಿಸಿದಂತ ರೆಹಮಾನ್ ಮತ್ತು ತಂಡದವರಿಗೆ ಎಸಿಪಿ ಮೇಡಮ್ ಒಂದು ಧನ್ಯವಾದಗಳನ್ನು ತಿಳಿಸಲು ಬರುತ್ತೇನೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಮತ್ತೆ ನಮ್ಮ ಸಾರ್ವಜನಿಕರು, ನಮ್ಮ ಪ್ರೆಸ್ ಮೀಡಿಯಾದವರೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಅಮಿತ್ ಅವರು ಒಂದು ಎರಡು ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಮಾತಾಡ್ಬೇಕಂತ ಅಂದ್ಬಿಟ್ಟು ನಿಮ್ಮದೇ ಶೈಲಿಯಲ್ಲಿ, ನಮ್ಮ ಶೈಲಿಯಲ್ಲಿ ಬೇಡ, ನಿಮ್ಮದೇ ಶೈಲಿಯಲ್ಲಿ ಮೊದಲನೇದಾಗಿ ನಮ್ಮನ್ನ ಕರೆದಿದ್ದಕ್ಕೆ ಧನ್ಯವಾದಗಳು. ಲಕ್ಷ್ಮೀಕಾಂತ್ ಸರ್ ಅವರು ನಮ್ಗೆ ಹೇಳ್ತಾ ಇದ್ರು ತುಂಬಾ ಜನ ವಿದ್ಯಾವಂತರ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ ಸೈಬರ್ ಕ್ರೈಮ್ಗೆ ಅಂತ. ಸೊ ದಯವಿಟ್ಟು ನಿಮ್ಮ OTP ಗಳನ್ನ ಅಥವಾ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಗಳನ್ನ ಎಲ್ಲೂ ಶೇರ್ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ ಹೇಗೆ ನೀವು ಬಲಿ ಆಗ್ತಿದ್ದೀರಾ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ನಮ್ಮ ಹೆಲ್ಪ್ ಗೆ 24/7 ನೀವು ಇರ್ತೀರಾ ಅಂತ ನಮಗ್ ಗೊತ್ತು. ನಮ್ಗೆಲ್ಲ ಹೇಳ್ತಾ ಇದ್ರು, ನೀನು ಊಟ ಮಾಡ್ಲಿಲ್ಲ ಅಂದ್ರೆ ಪೊಲೀಸ್ ಕರಿತೀನಿ, ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಪೊಲೀಸ್ ಕರಿತೀನಿ ಅಂತ. ಬಟ್ ಇವಾಗ ಸಿಚುವೇಶನ್ ಹಂಗಿಲ್ಲ. ಇವಾಗ ಇಲ್ಲಿ ಫೋಟೋ ಹೊಡ್ಸ್ಕೊತಾ ಇದ್ವಿ, 3 ಜನ ಹುಡುಗರು ಬಂದು ಅಲ್ಲೊಬ್ರು ಪೊಲೀಸ್ ಸರ್ ಸೆಲ್ಫಿ ಹೊಡಿತೀರಾ ನಮ್ದು ಅಂತ ಕೇಳ್ತಾರೆ. ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಅದಕ್ಕೆ ಪೊಲೀಸರು ಆಲ್ಸೋ ಕಾರಣ. ಯಾಕಂದ್ರೆ ಟಿವಿನಲ್ಲಿ ಮತ್ತೆ ಫಿಲಮ್ ನಲ್ಲಿ ತೋರಿಸಿರೋ ತರ ಅಲ್ಲ ಪೊಲೀಸರು. ತುಂಬಾ ಚೇಂಜ್ ಇದೆ ಇವಾಗ ತುಂಬಾ ಬದಲಾಗಿದೆ. ಈ ತರ ಇನಿಷಿಯೇಟಿವ್ಸ್ ಎಲ್ಲ ತಗೊಂಡು ಪೊಲೀಸರಿಗೆ ಮತ್ತೆ ನಾರ್ಮಲ್ ಸಿಟಿಸನ್ಸ್ಗೆ ಇರೋ ಡಿಸ್ಟೆನ್ಸ್ ತುಂಬಾ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಪೊಲೀಸ್ ಆಫೀಸರ್ಸ್ಗೆ ಎಲ್ಲ ಕಡೆಯಿಂದ ಒಂದು ಚಪ್ಪಾಳೆ. ಸೊ ಅದೇ ರೀತಿ ಏನು ಈಗ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಏನ್ ಮಾಡ್ತಾ ಇದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನನ್ಗೆ ಲಾಸ್ಟ್ ಮಂತ್ ಒಂದು ಫೋನ್ ಬಂತು, ನಿಮ್ದು SBI ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗ್ಬಿಟ್ಟಿದೆ, ನಿಮ್ ಕಾರ್ಡ್ ನಂಬರ್ ಹೇಳಿ ಅಂತ. ನಾನ್ ಕಾರ್ಡ್ ಓಪನ್ ಮಾಡಿ ಅರ್ಧ ನಂಬರ್ ಹೇಳಿದ್ಮೇಲೆ ಏನಪ್ಪ ಅಂತ ನಮ್ಗೆ SBI ಬ್ಯಾಂಕ್ ಅಕೌಂಟೇ ಇಲ್ಲ ಅಂತ. ಸೊ ಆತರ ಆಗುತ್ತೆ. ನಾವ್ ಯಾವ್ದೋ ಮಧ್ಯ ಬೇರೆ ಕೆಲಸದಲ್ಲಿ ಇರ್ತೀವಿ, ಸಡನ್ ಏನೋ ಅರ್ಜೆಂಟ್ ಅಂತ ಹೇಳ್ಬಿಡ್ತಾರೆ, ನಾವು ಓಪನ್ ಮಾಡಿಬಿಟ್ಟು ನಮ್ದು OTP ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಈ ತರ ಎಲ್ಲ ಕೊಟ್ಬಿಡ್ತೀವಿ. ಸೊ ಆತರ ಎಲ್ಲ ಮಾಡ್ಬಾರ್ದು. ನಮ್ಗೆ ಇವಾಗ ಲಕ್ಷ್ಮೀಕಾಂತ್ ಸರ್ ಹೇಳ್ತಾ ಇದ್ರು, ಸುಮಾರು 2600 ಕೋಟಿ ಜನರು ದುಡ್ಡು ಹೋಗಿದೆ ಅಂತೆ. ಅದು ರಿಪೋರ್ಟ್ ಮಾಡಿರೋರು, ಬಂದು ಕಂಪ್ಲೇಂಟ್ ಆಗಿದೆ ಅಂತ ಹೇಳಿರೋರು. ಕಂಪ್ಲೇಂಟ್ ಆಗಿಲ್ಲದೆ ಇರೋದು ಇನ್ನೆಷ್ಟು ದುಡ್ಡು ಹೋಗಿರ್ಬೋದು ಆತರ. ಸೊ ಆದ್ರಿಂದ ನಾವು ಆನ್ಲೈನ್ ಎನಿಥಿಂಗ್ ದಟ್ ಇಸ್ ರಿಲೇಟೆಡ್ ಟು ಆನ್ಲೈನ್ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಅಕಸ್ಮಾತ್ ಏನಾದ್ರು ನಾವು ಈ ತರ ಸ್ಕ್ಯಾಮ್ ಏನಾದ್ರು ಆದ್ರೆ ನಮ್ಮ ಹತ್ರ ಇಮಿಡಿಯೇಟ್ಲಿ ಗೋಲ್ಡನ್ ಅವರ್ ಅಂತ ಹೇಳಿದ್ರು, ವಿತಿನ್ 1 hour ಅದು ಗೋಲ್ಡನ್ ಅವರ್ ಅಂತ ಕನ್ಸಿಡರ್ ಮಾಡ್ತಾರೆ. 1930 ಅನ್ನೋ ನಂಬರ್ಗೆ ಕಾಲ್ ಮಾಡಿದ್ರೆ ಪೊಲೀಸರು ನಿಮ್ಗೆ ನಿಮ್ ಅಕೌಂಟ್ ರಿಲೇಟೆಡ್ ಏನಾದ್ರು ಕೆಲಸ ಇದ್ರೆ ಅದನ್ನ ಸ್ಕ್ಯಾಮ್ ಆಗಿರೋದನ್ನ ತಡೆಯೋದಕ್ಕೆ ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಇಷ್ಟು ಹೇಳ್ತಾ ಈ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ ಪುಲಕೇಶಿ ನಗರ ಉಪವಿಭಾಗಕ್ಕೆ ಫಸ್ಟ್ ಮೇನ್ ಧನ್ಯವಾದಗಳು. ಮತ್ತೆ ಇನ್ನ ಉಳಿದಿರೋ ಅಸೆಂಬಲ್ ಆಗಿರೋ ಇನ್ನ ಉಳಿದಿರೋ ಪೊಲೀಸ್ ಸ್ಟೇಷನ್ಸ್ ಎಲ್ಲರಿಗೂ ತುಂಬಿರೋ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷ ಡಿಸೆಂಬರ್ ನಾವು ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಹೇಳ್ತಾರೆ, ಅಪರಾಧ ತಡೆ ಮಾತ್ರ ಅಂತ. ಸೊ ಈ ಮಂತ್ ನೀವು ಅಟ್ಲೀಸ್ಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಒಂದು ವರ್ಷದ ಕ್ರೈಮ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಈ 11 months ಅಲ್ಲಿ ಯಾವ ತರ ಚೇಂಜಸ್ ಆಗಿದೆ ಅಂತೆಲ್ಲ ನೋಡಿ ಪ್ರತಿ ವರ್ಷ ಹೊಸ ತರ ಕ್ರೈಮ್ಸ್ ಆಗ್ತಾ ಇರುತ್ತೆ. ಮೊದಲು ಯಾರಿಗೂ ಸೈಬರ್ ಕ್ರೈಮ್ ಅಂದ್ರೆ ಗೊತ್ತಿರಲಿಲ್ಲ. ಈಗ ಎಲ್ಲಿ ನೋಡಿದ್ರು ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಕನ್ವೆನ್ಷನಲ್ ಟ್ರೆಡಿಷನಲ್ ಕ್ರೈಮ್ಸ್ ಎಲ್ಲ ಕಡಿಮೆ ಆಗಿ ಈಗ ಈ ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಪ್ರತಿ ವರ್ಷನೂ ಕ್ರೈಮ್ ಪ್ಯಾಟರ್ನ್ ಅಲ್ಲಿ ಚೇಂಜಸ್ ಇರುತ್ತೆ. ಅದರಿಂದ ನಾವು ಡಿಸೆಂಬರ್ ಅಲ್ಲಿ ಏನ್ ಮಾಡ್ತೀವಿ, 11 ತಿಂಗಳು ಸ್ಟಡಿ ಮಾಡಿ ಕ್ರೈಮ್ ಪ್ರಿವೆನ್ಷನ್ ಅಪರಾಧ ತಡೆ ಮಾತ್ರ ಮಾಡಿ ಜನರಿಗೆ ಎಜುಕೇಶನ್ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ಅದ್ರ ಸಂಬಂಧಪಟ್ಟಂತೆ ಈಗಾಗಲೇ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ತುಂಬಾ ಟ್ರೈನಿಂಗ್ಸ್ ಮಾಡಿದೀವಿ, ಜಾಥಾಸ್ ಮಾಡಿದೀವಿ, ಕಾಲನಿ ವಿಡಿಯೋ ಮಾಡಿದೀವಿ, ನಿನ್ನೆ ವಾಕಥಾನ್ ಮಾಡಿದ್ವಿ ಅದು ಪೊಲೀಸ್ ಆಫೀಸರ್ಸ್. ಸೊ ಬೈಕ್ ರ್ಯಾಲಿ, 2 wheelers ರ್ಯಾಲಿ,
ಅಂಡ್ ಸೈಕಲ್ ಜಾಥಾ ಇತ್ತು. ಇವತ್ತು ಇನ್ನೊಂದು ವಿನೂತನವಾಗಿ ನಮ್ಮ ಶಿವಾಜಿನಗರದಲ್ಲಿ ಮಾಡೋಣ ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡಿದ್ವಿ. ನಮ್ಮ PSI ಇಮ್ರಾನ್ ಅವರು ಬಹಳ ಮುತುವರ್ಜಿ ವಹಿಸಿ ಬಹಳ ಓಡಾಡಿ ಎಲ್ಲಾ ಕಡೆ ಕೋಆರ್ಡಿನೇಷನ್ ತಗೊಂಡು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಐ ಥ್ಯಾಂಕ್ ಹಿಮ್ ಆಕ್ಚುಲಿ ಇಮ್ರಾನ್. ನಾವೆಲ್ಲ ಬಹಳ ಬಿಸಿ ಇದ್ವಿ, ಬಹಳಷ್ಟು ಕೇಸ್ಗಳಲ್ಲಿ ಬಿಸಿ ಇದ್ವಿ ಆಫೀಸರ್ಸ್. ಸೊ ನಮ್ಗೆ ಸಮಯ ಇಲ್ಲದೆ ಇದ್ರು ನಮ್ಗೆ ಎಲ್ಲರಿಗೂ ಕೋಆರ್ಡಿನೇಷನ್ ತಗೊಂಡು ಪಬ್ಲಿಕ್ ಜೊತೆ ಮಾತಾಡ್ಕೊಂಡು ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಈಗಾಗಲೇ ಸೈಬರ್ ಕ್ರೈಮ್ ಬಗ್ಗೆ ಹೇಳಿದ್ದಾರೆ ನಮ್ಮ ಗೆಸ್ಟ್ ಬಂದಿರೋರು. ಇದೆಲ್ಲ ನಿಮ್ಗೆ ಗೊತ್ತಿದ್ದಾರೆ, ಫೇಮಸ್ ಯೂಟ್ಯೂಬರ್ಸ್. ನಾನು ಸಹ ನೈಟ್ ಬೇಜಾರಾದಾಗ ನೈಟ್ ರೋಡ್ಸ್ ಅಲ್ಲಿ ಅವ್ರದ್ದು ರೀಲ್ಸ್ ನೋಡ್ತಾ ಇರ್ತೀನಿ. ನಮ್ಗೆ ಖುಷಿ ಬಂದಾಗ ಅವ್ರದ್ದು ಓಪನ್ ಮಾಡಿ ರೀಲ್ಸ್ ನೋಡ್ತಾ ಇರ್ತೀವಿ ನಾವು. ಸೊ ನಮ್ಗೆ ನೈಟ್ ರೋಡ್ಸ್ ಅಲ್ಲಿ ಆಪತ್ ಬಂದವರು ನಿದ್ದೆ ಬರಲ್ಲ, ನಿದ್ದೆ ಹೋಗ್ಬಿಡುತ್ತೆ. ಅದನ್ನ ನೋಡಿ ನಕ್ಕು ಸಾಕಾಗುತ್ತೆ. ಕಂಟೆಂಟ್ ಈಗ ಕೇಳ್ತಾ ಇದ್ದೆ ನಾನು, ಕಂಟೆಂಟ್ ಕ್ರಿಯೇಟರ್ ಯಾರು, ನಿಮ್ಗೆ ಹೆಂಗೆ ಈ ತರ ಐಡಿಯಾಸ್ ಬರುತ್ತೆ ಅಂತ. ಯಾಕಂದ್ರೆ ಪ್ರತಿದಿನ ಅದನ್ನೇ ನಾವು ಕೇಳ್ತೀವಿ, ಮಾತಾಡ್ತೀವಿ. ಬಟ್ ಆ ಕ್ರಿಯೇಟಿವಿಟಿ ದೇವ್ರು ಎಲ್ಲರಿಗೂ ಕೊಡೋದಿಲ್ಲ. ಅವರು ಬಹಳಷ್ಟು ಟ್ಯಾಲೆಂಟೆಡ್ ಕಂಟೆಂಟ್ ಕ್ರಿಯೇಟರ್ಸ್. ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ನೀವೆಲ್ಲ ಶಾರ್ಟ್ ಪೀರಿಯಡ್ ಅಲ್ಲಿ ಕರೆದ ತಕ್ಷಣ ನಮ್ಗೆ ಟೈಮ್ ಕೊಟ್ಟು ಪೊಲೀಸ್ ಇಲಾಖೆ ಈ ಪ್ರೋಗ್ರಾಮ್ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನೀವು ಸಹ ಇನ್ನು ಮುಂದೆ ನಿಮ್ಮ ಕಂಟೆಂಟ್ ಅಲ್ಲಿ ಈ ಸೈಬರ್ ಕ್ರೈಮ್ಸ್ ಮತ್ತೆ ಪೊಲೀಸ್ ಸಂಬಂಧಪಟ್ಟಂತೆ ಅದು ನಾವು ಇಮೇಜ್ ಟಿವಿಯಲ್ಲಿ ಕೆಲವೊಂದು ತೋರಿಸಿದ್ರೆ ಪೊಲೀಸ್ ಅಂತ ಊಟ ಮಾಡಿದ್ರೆ ಪೊಲೀಸ್ ಕರೀತಾ ಇದ್ರು, ನಿದ್ದೆ ಮಾಡಿದ್ರೆ ಅವ್ರ ಅಮ್ಮ ಪೊಲೀಸ್ ಕರೀತಾ ಇದ್ದಂತೆ. ಇವತ್ತು ನಾವು ನಿಜವಾಗಿ ಪೊಲೀಸರೇ ನಮಗೆ ಕಲಿಸ್ಬಿಟ್ಟಿದ್ದೀವಿ ಚೀಫ್ ಗೆಸ್ಟ್ ಆಗಿ. ನಮ್ಮ ಬಗ್ಗೆ ಅವ್ರ ಇಮೇಜ್ ಚೇಂಜ್ ಆಗಿದೆ. ಈಗ ಚೀಫ್ ಗೆಸ್ಟ್ ಆಗಿದ್ದಾರೆ ಕರ್ಸಿದೀವಿ ನಾವು. ಅದರಿಂದ ನಮ್ಮ ಇಮೇಜ್ ಚೇಂಜ್ ಆಗಿದೆ. ಇದೇ ತರ ಪಬ್ಲಿಕ್ ಅಲ್ಲಿ ಸಹ ಪೊಲೀಸ್ ಇಮೇಜ್ ಚೇಂಜ್ ಮಾಡೋದಕ್ಕೆ ಕ್ರಿಯೇಟಿವಿಟಿಯಲ್ಲಿ ಅವ್ರ ಕಂಟೆಂಟ್ ರೈಟಿಂಗ್ ಅಲ್ಲಿ ನಮ್ಮ ಇಲಾಖೆಯೊಂದಿಗೆ ಕೈ ಜೋಡಿಸಿ ಸಹಕರಿಸಬೇಕು ಅಂತ ಕೇಳ್ಕೊತೀವಿ. ಮತ್ತೆ ಇದೊಂದು ಸ್ಮಾಲ್ ಶೋ ಇದೆ ನಮ್ಮ ವುಮೆನ್ ಆಫೀಸರ್ಸ್ ಸೆಲ್ಫ್ ಡಿಫೆನ್ಸ್. ಆಕ್ಚುಲಿ ಏನಂದ್ರೆ ಜನರಿಗೆ ಏನಾದ್ರು ಅಟ್ಯಾಕ್ ಆದಾಗ ಯಾವ್ದಾದ್ರು ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಅದು ಇನ್ಬಿಲ್ಟ್ ಇರುತ್ತೆ, ನಮ್ಮಲ್ಲಿ ನಾವೇ ಮಾಡ್ತೀವಿ. ಸೊ ಅದನ್ನ ಈಗ ನಮ್ಮ ವುಮೆನ್ಸ್ ಒಂದು ಶೋ ಇದೆ, ದಯವಿಟ್ಟು ಅದನ್ನೆಲ್ಲ ನೋಡಿ ನೀವು ಬೇರೆಯವ್ರಿಗೆ ಎಜುಕೇಟ್ ಮಾಡಬೇಕು. ಕ್ರೈಮ್ ಪ್ರಿವೆನ್ಷನ್ಗೆ ಪೊಲೀಸರೊಂದಿಗೆ ಕೈ ಜೋಡಿಸ್ಬೇಕು. ಸಬ್ಕಾ ಸಾಥ್ ಪೊಲೀಸ್ಗೆ ಸಾಥ್ ಅಂತ ಹೇಳ್ಬೇಕು. ನೀವೆಲ್ಲ ಸಬ್ಕಾ ಸಾಥ್ ಪೊಲೀಸ್ಗೆ ಸಾಥ್ ಈ ರೀತಿ ಹೇಳಿ ನಮ್ಮೊಂದಿಗೆ ಕೈ ಜೋಡಿಸಿ ಕ್ರೈಮ್ ಪ್ರಿವೆಂಟ್ ಮಾಡೋದಕ್ಕೆ ಅನುಕೂಲ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ನಾನು ಮಾತನಾಡಿಸ್ತೀನಿ. ಧನ್ಯವಾದಗಳು ಮೇಡಮ್. ತಮ್ಮ ಬೆಂಬಲ ಸದಾ ಅದೇ ತರ ಯಾಕಂದ್ರೆ ಇದೆ, ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತೀವಿ ಮೇಡಮ್. ಅದೇ ತರ ನಮ್ಮ ಈ ಒಂದು ಕಾರ್ಯಕ್ರಮ ಮೊದಲನೇದಾಗಿ ನಮ್ಮ ACP ಮೇಡಮ್ ಅವರು ಗೀತಾ ಮೇಡಮ್ ಅವ್ರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಈ ತರದ ಒಂದು ಪ್ರೋಗ್ರಾಮ್ ಜನರ ಮಧ್ಯೆ ಮಾಡೋದಕ್ಕೆ ಅವರೇ ಒಂದು ಪ್ರೇರಣೆ ಆಗಿದ್ದಾರೆ. ಅದ್ರ ಮೇಲೆ ನಮ್ಮ ಇಮ್ರಾನ್ ಅವರು ಮತ್ತೆ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸ್, ಪುಲಕೇಶಿ ನಗರ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಸ್ ಇದ್ರಿಗೆ ಕೆಲಸ ಮಾಡಿದ್ದಾರೆ. ಕೆಲವೊಂದು ಪ್ರೋಗ್ರಾಮ್ಸ್ ಇಟ್ಟಿದ್ದಾರೆ, ಸೈಕಲ್ ಜಾಥಾ ಇಟ್ಟಿದ್ದಾರೆ, ಮತ್ತೆ ವಿಮೆನ್ ಸೇಫ್ಟಿಗೋಸ್ಕರ ಒಂದು ಸಣ್ಣದು ಸೆಲ್ಫ್ ಡಿಫೆನ್ಸ್ ಪ್ರೋಗ್ರಾಮ್ ಕೂಡ ಇದೆ ಇಲ್ಲಿ. ಈ ಪ್ರೋಗ್ರಾಮ್ಗೆ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿರುವಂತ ಇವತ್ತು ವಿಕಾಸ್ ಅವರು, ಅಮಿತ್ ಅವರು ಮತ್ತೆ ತೇಜಸ್ ಬಹಳ ಟ್ಯಾಲೆಂಟೆಡ್ ಟ್ರೂಪ್ ಇವರು ನಾನು ಮೇಡಮ್ ಹೇಳ್ತಾ ಇದ್ರು, ನಾವು ನೈಟ್ ರೌಂಡ್ಸ್ ಇದ್ದಾಗ ಇವರು ವಿಡಿಯೋಸ್ ನೋಡಿದ್ರೆ ಸ್ವಲ್ಪ ಇದನ್ನ ನಮ್ಮ ಒತ್ತಡದ ಟೈಮ್ ನಲ್ಲಿ ಒಂದು ಪ್ರೇರಣೆ ಪಡಿತೀವಿ ಅಂತ ಅಂದ್ಬಿಟ್ಟು ನಾನು ಕೂಡ ಇವರ ದೊಡ್ಡ ಫ್ಯಾನ್. ಇವರ ಸುಮಾರು ವಿಡಿಯೋಸ್ ನಾನು ನೋಡ್ತಾನೆ ಇರ್ತೀನಿ, ರಿಪೀಟ್ ಆಗಿ ನೋಡ್ತಾ ಇರ್ತೀನಿ. ಸೊ ಈಗ ಅವ್ರ ಜೊತೆಗೆ ಇನ್ನು ಮುಂದೆನು ಅವ್ರ ಜೊತೆಗೆ ಪಾರ್ಟ್ನರ್ ಆಗಿ ಕೆಲವೊಂದು ಸೈಬರ್ ಕ್ರೈಮ್ ತಡೆಗೋಸ್ಕರನೇ ಅಂದ್ರೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ, ಅವೇರ್ನೆಸ್ ಮೂಡಿಸೋದಕ್ಕೆ, ಯಾವ ರೀತಿ ಇವತ್ತು ಸೈಬರ್ ಕ್ರೈಮ್ ಕ್ರಿಮಿನಲ್ಸ್ ಯಾವ ರೀತಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇವರಿಗೆ ಸೈಬರ್ ಕ್ರೈಮ್ ನಲ್ಲಿ ಹಳೆಯ ನಮ್ಮ ಟ್ರೆಡಿಷನಲ್ ಕ್ರೈಮ್ ತರ ಅಲ್ಲ ಅದು. ಓಕೆ, ನಿಮ್ಗೆ ಮುಖ ಎಲ್ಲೂ ಕಾಣಿಸಲ್ಲ, ಇಟ್ ಇಸ್ ಎ ಫೇಸ್ಲೆಸ್, ಕಾಂಟ್ಯಾಕ್ಟ್ಲೆಸ್. ಫೇಸ್ಬುಕ್ ಅಲ್ಲಿ ಇರ್ತಾರೆ, ಯಾರ್ದೋ ಬೇರೆಯವ್ರ ಇದನ್ನ ಫೋಟೋಸ್ ಹಾಕೊಂಡಿರ್ತಾರೆ, ಅವ್ರು ಯಾರು ಅಂತ ನಿಮಗ್ ಗೊತ್ತಿರೋದಿಲ್ಲ. ಅವ್ರನ್ನ ನಂಬ್ತೀರಾ ನೀವು, ನಂಬಿ ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ. ಇದ್ರಲ್ಲಿ ಮೇನ್ ಆಗಿ ಏನಾಗ್ತಾ ಇದೆ ಅಂತಂದ್ರೆ ದುಡ್ಡು ಹೋಗದೆ ಇಂಪಾರ್ಟೆಂಟ್ ಆಗಿ ಜನಗಳಿಗೆ ದುಡ್ಡು ಹೋಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತಿದೆ. ಆ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಲ್ಲಿ ಏನ್ ಮಾಡ್ತಾರೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಜಾಗ ಇದೆ ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ, ಅಕೌಂಟ್ ನಂಬರ್ಸ್ ಕೊಡ್ತಾರೆ, ಆ ಅಕೌಂಟ್ ನಂಬರ್ಸ್ಗೆ ನೀವು ದುಡ್ಡು ಹಾಕ್ತೀರಾ. ಬಟ್ ಅವ್ರು ನಿಮ್ಗೆ ಅದಾದ್ಮೇಲೆ ಮೋಸ ಮಾಡ್ತಾರೆ, ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ. ಇಲ್ಲ ಫೇಸ್ಬುಕ್ ಅಲ್ಲಿ ನಿಮ್ಗೆ ಫೋಟೋ ತಗೊಂಡು ಅವ್ರು ಬೇರೆ ಇನ್ನೊಂದು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂತಾರೆ. ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆನೆ ದುಡ್ಡು ಕೇಳ್ತಾರೆ. ಸೊ ಈ ರೀತಿ ಸಾಕಷ್ಟು ಕ್ರೈಮ್ಸ್ ನಡೀತಾ ಇದಾವೆ, OTP ಫ್ರಾಡ್ಸ್ ನಡೀತಾ ಇದಾವೆ. ಆನ್ಲೈನ್ ಅಲ್ಲಿ ಸಿಗುವಂತದ್ದು ಎಲ್ಲ ನಿಜ ಅಲ್ಲ, ಮ್ಯಾಕ್ಸಿಮಮ್ ನಿಮ್ಗೆ
ಫ್ರಾಡ್ಸ್ಟರ್ಸ್ ಸಿಗ್ತಾ ಇದಾರೆ ಇವಾಗ. ಬಟ್ ಎಲ್ಲರೂ ಫ್ರಾಡ್ಸ್ಟರ್ಸ್ ಇರ್ತಾರೆ ಅಂತಲ್ಲ, ಜೆನ್ಯೂನ್ ಇದ್ದಾರೆ. ಯಾಕೆಂತಂದ್ರೆ ಈಗ ಇಂಟರ್ನೆಟ್ ಇರೋದು, ಇ-ಕಾಮರ್ಸ್, ಸುಮಾರು ಇದು ವಹಿವಾಟುಗಳು ನಡೆಯುತ್ತೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಬಟ್ ನೀವು ಏನೇ ಮಾಡ್ಬೇಕಾದ್ರೂ, ಯಾವುದೇ ರೀತಿಯಾಗ್ಲೂ ಮಾಡ್ಬೇಕಾದ್ರೂ ನೀವು ಪರೀಕ್ಷಿಸಿ ನೋಡಿ ಮತ್ತೆ ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರೆ. ಪರೀಕ್ಷೆ ನೀವು ನೋಡ್ಬೇಕು, ಅದನ್ನ ಟೆಸ್ಟ್ ಮಾಡ್ಬೇಕು. ಆಮೇಲೆ ಏನೇ ನೀವು ಇದನ್ನ ದುಡ್ಡು ಕಳಿಸ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿ ನೀವು ಎಲ್ಲ ವೆರಿಫಿಕೇಶನ್ ಮಾಡಿಕೊಂಡು ಕಳಿಸ್ಬೇಕು. ಅದಲ್ಲದೆ ಡಿಜಿಟಲ್ ಅರೆಸ್ಟ್ ಅಂತ ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ಏನಾಗುತ್ತೆ, ನಿಮ್ಗೆ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ಸ್ ಕೊಡ್ತಾರೆ. ನೀವು ಫೋನ್ ಎತ್ತಿದ ತಕ್ಷಣ ಹೇಳ್ತಾರೆ ನಿಮ್ಮ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ ಅಂತ. ಆ ಕೊರಿಯರ್ ನಲ್ಲಿ ನಮ್ಗೆ ಡ್ರಗ್ಸ್ ಸಿಕ್ಕಿದೆ ಅಂತ ಹೇಳ್ತಾರೆ. ಈಗ ನಿಮ್ ಕಾಲ್ ನ ಇಮಿಡಿಯೇಟ್ ಆಗಿ ನಾನು ಮುಂಬೈ ಪೊಲೀಸ್ಗೆ ಅಥವಾ ಡೆಲ್ಲಿ ಪೊಲೀಸ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಅವರು ನಿಮ್ಮ ಹತ್ರ ಮಾತಾಡ್ತಾರಂತೆ. ಅವ್ನು ಯಾರಿಗೋ ಒಬ್ಬರಿಗೆ ಪೊಲೀಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಪೊಲೀಸ್ ಅಲ್ಲ ಅವರು, ಆಯ್ತಾ, ಟ್ರಾನ್ಸ್ಫರ್ ಮಾಡ್ತಾರೆ. ಕಾಲ್ ಟ್ರಾನ್ಸ್ಫರ್ ಮಾಡಿ ಅವ್ರ ಹತ್ರ ಅವ್ರು ಹೇಳ್ತಾರೆ ನಿಮ್ಮ ಹೆಸರಲ್ಲಿ ಆಧಾರ್ ನಂಬರ್ ನಿಮ್ಮನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಪಾಸ್ಪೋರ್ಟ್ ಮಾಡಿದ್ದಾರೆ, ಇಲ್ಲಿ ಪಾಸ್ಪೋರ್ಟ್ ಮಾಡಿದ್ದಾರೆ, ಬೇರೆ ಬೇರೆ ಪಾಸ್ಪೋರ್ಟ್ ಯೂಸ್ ಮಾಡಿ ಬೇರೆ ಬೇರೆ ಇದು ದೇಶಗಳಿಗೆ ಡ್ರಗ್ಸ್ ನ ಸಪ್ಲೈ ಮಾಡ್ತಾ ಇದಾರೆ ಅಂತ ಹೇಳಿದ ತಕ್ಷಣ ಕೆಲವರು ಏನಾಗ್ತದೆ, ನೀವೆಲ್ಲ ಸ್ವಲ್ಪ ವಯಸ್ಸಾಗಿರೋರು ಇರ್ತಾರೆ, ಎಲ್ಡರ್ಲಿ ಪೀಪಲ್ ಇರ್ತಾರೆ, ಈ IT ಹೋಗೋರು ಇರ್ತಾರೆ, ಅವರೆಲ್ಲ ಮನೆಯಿಂದ ಆಫೀಸ್ಗೆ ಹೋಗೋದು, ಆಫೀಸಿಂದ ಮನೆಗೆ ಬರೋದು ಅಷ್ಟೇ ಅವ್ರ ಜೀವನ. ಸೊ ಹೊರಗಡೆ ಜಗತ್ತು ಅಷ್ಟು ನೋಡಿರಲ್ಲ. ಅವ್ರೇನಾಗ್ತಾರೆ, ಅಂಥವ್ರು ಇದಕ್ಕೆ ಬಲಿ ಆಗ್ತಾ ಇದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ದುಡ್ಡು ಕಳ್ಕೊಂಡಿದ್ದಾರೆ. ಎಷ್ಟೋ ವಯಸ್ಸಾಗಿರೋರು ಮನೆಯಲ್ಲಿ ಇರುವಂತವ್ರಿಗೆ ಗೊತ್ತಿರೋದಿಲ್ಲ. ಅವ್ರೇನಾಗ್ತಾರೆ, ಸಡನ್ಲಿ ಅದನ್ನ ನಂಬಿರ್ತಾರೆ ಇದು ನಿಜ ಅಂತ ಹೇಳಿ. ಆ ನಿಜ ಅಂತ ಹೇಳಿ ನಂಬಿ ದುಡ್ಡು ಹಾಕಿ ಮೋಸ ಹೋಗ್ತಾ ಇದಾರೆ. ಸೊ ಕೋಟ್ಯಾಂತರ ರೂಪಾಯಿ ಜನಗಳು ಕಳ್ಕೊತಾ ಇದಾರೆ. 2640 ಕೋಟಿ ಕಳ್ಕೊಂಡಿದ್ದಾರೆ ಇಲ್ಲಿವರೆಗೆ. ನಮ್ಮ ಈಸ್ಟ್ ಪೊಲೀಸ್ ಸ್ಟೇಷನ್, ಸೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ 1000 ಮೇಲೆ ಕ್ರೈಮ್ಸ್ ಆಗ್ತಾ ಇದೆ, ಓನ್ಲಿ ಸೈಬರ್ ಕ್ರೈಮ್. ಬೇರೆ ಬೇರೆ ಸ್ಟೇಷನ್ ಅಲ್ಲೂ ರಿಜಿಸ್ಟರ್ ಮಾಡ್ತಾರೆ. ಆದ್ರಿಂದಾಗಿ ನೀವು ಯಾವುದೇ ರೀತಿಯಾದಂತ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಫೇಸ್ಬುಕ್ ನಲ್ಲಿ ನಿಮ್ಮ ಪ್ರೊಫೈಲ್ ಇದೆ, ಅದಕ್ಕೆ ಅಡಿಷನಲ್ ಸೆಕ್ಯೂರಿಟಿ ಫೀಚರ್ಸ್ ಇದಾವೆ. ಅದನ್ನ ಎಲ್ರಿಗೂ ನೀವು ಪಬ್ಲಿಕ್ ಆಗಿ ಇಡಬೇಡಿ. ನಿಮ್ಮ ಫೋಟೋ ತಗೊಂಡು ಬೇರೆ ರೀತಿಯಾಗಿ ಕ್ರೈಮ್ಸ್ ಮಾಡೋ ಸಾಧ್ಯತೆಗಳಿವೆ. ಅದರಿಂದಾಗಿ ನೀವು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಈ ತಿಂಗಳು ನಾವು ಏನು ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತ ಮಾಡ್ತಾ ಇದೀವಿ, ಇದ್ರೊಳಗೆ ನಿಮ್ಮ ಸಹಕಾರ ಬೇಕು, ನಿಮ್ಮ ಪಾರ್ಟಿಸಿಪೇಷನ್ ಬೇಕು. ಈ ಪಾರ್ಟಿಸಿಪೇಷನ್ ಮಾಡಿ ಇದನ್ನ ಅರಿಸ್ಕೊಂಡು ನಮ್ಮ ಸೈಬರ್ ಕ್ರೈಮ್ ನ ತಡೆಗಟ್ಟೋದಕ್ಕೆ ನಾವು ಒಟ್ಟಾಗಿ ಕೆಲಸ ಮಾಡೋಣ. ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ACP ಮೇಡಮ್ ಆದಂತ ಪುಲಿಕೇಶನ್ ಅವರ ACP ಮೇಡಮ್ ಆದಂತ ಗೀತಾ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು. ಅದೇ ತರ ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ಸರ್. ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಮತ್ತೆ ಸೈಬರ್ ಅಪರಾಧಗಳ ಬಗ್ಗೆ ತುಂಬಾ ಸವಿವರವಾಗಿ ವಿವರಿಸಿದ್ದೀರಾ. ಅದೇ ತರ ನಮ್ಮ ಉಪವಿಭಾಗದ ಮತ್ತೆ ವಿಭಾಗದ ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ಏನೇ ಫಂಕ್ಷನ್ ಇತ್ತಂದ್ರೂ ನಮ್ಮ ಜುಬೇರ್ ಅವರು, ಫೋಟೋಗ್ರಾಫರ್ ಜುಬೇರ್ ಅಂತ ಸ್ಟೇಜ್ ಮೇಲೆ ಬರಬೇಕು. ACP ಮೇಡಮ್ ಅವರಿಗೆ ಒಂದು ಚಿಕ್ಕದಾಗಿ ಸನ್ಮಾನ ಮಾಡೋದ್ರ ಮುಖಾಂತರ ಒಂದು ಗೌರವವನ್ನು ಸೂಚಿಸಬೇಕಂತ ವಿನಂತಿಸ್ತೇನೆ. ಥ್ಯಾಂಕ್ ಯು ಜುಬೇರ್ ಸರ್. ಜಕ್ರಿಯಾ ಅದೇ ತರ ಜಕ್ರಿಯಾ ಸಹ ಸ್ಟೇಜ್ ಮೇಲೆ ಬರಬೇಕು. ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚಂದವಾಗಿ ವಿಡಿಯೋ ಮಾಡಿದ್ದಾರೆ. ಅದೇ ತರ ಈ ಮುಂದೆನೂ ಸಹ ಇದೇ ತರ ತಮ್ಮ ಪೊಲೀಸ್ ಸಹಕಾರ ಇರಲಿ ತಮ್ಮದು. ಸೊ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಈಗ ನಮ್ಮ ಉಪವಿಭಾಗದ ಮಹಿಳಾ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಂದ ಒಂದು ಸೆಲ್ಫ್ ಡಿಫೆನ್ಸ್ ಅಲ್ಲಿ ಒಂದು ಫೋಟೋ ಪ್ರದರ್ಶನ, ಅದಾದ್ಮೇಲೆ ಸೈಕಲ್ ಜಾಥಾ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಅಲ್ಲೇ ಹೋಗೋಣ. सर एंड मैम, तो थोड़ा कभी कभी हम लोग रोड पे जाते हैं, कुछ भी हो जाता है तो क्या कर सकते हैं, तो प्रोटेक्शन के लिए थोड़ा एक्सर्साइज करने वाले हम लोग. तो फर्स्ट टाइम हमारी आएगी, कोई हाथ पकड़ेगा, क्या कर सकते हैं. लेडीज का सेल्फ डिफेंस बस टेक्निक. तो कभी कभार हम लोग रोड पे जाते हैं, ठीक है, तो जाने के टाइम पे किसी ने हाथ पकड़ लिया, करेक्ट, कभी किसी कोई ने मतलब हमारा गला पकड़ लेता है, तो उस चीज से हम लोग बाहर कैसे निकल सकते हैं, ठीक है. तो आज हम लोग 8 टेक्निक बताने वाले हैं, उनमें से पहला वाला ये है. चलो
See a girl walking and then someone किसी ने उनका गला पकड़ लिया। अभी क्या करेंगे? स्लोली नीचे झुकेंगे, हाथ को पकड़ेंगे और नीचे से एक फिंगर लेकर ओपन करके एक किक मार के भाग जाना है। दिस इज टेक्निक नंबर 1। ऑलराइट, तो अभी टेक्निक नंबर 2 है। ठीक है, तो पीछे से एक लड़का आता है, ठीक है, वो स्लोली आकर हाथ पकड़ता है। तो अभी ये हाथ को हम लोग कैसे छुड़ाएंगे? पकड़ा, हाथ को स्ट्रेट रखा और सडनली खींचा। ठीक है, ये हमारा टेक्निक नंबर 2। नाउ वी हैव टेक्निक नंबर 3। कोई कभी कभार क्रोध आया तो कुछ करने के लिए क्या कर सकते हैं? आपकी उंगलियों को रखे और प्रेशर पॉइंट से किधर मार सकते हैं, तो उसके बारे में। और कोई अभी सामने आएगा तो क्या कर सकते हैं? हमको ड्राइंग दे चल जा। तो next we have technique number 4. Same चीज, राइट? तो स्लोली आता है और अभी कमर पकड़ता है। तो इसको कैसे, इससे कैसे एस्केप करेंगे? फर्स्ट बेंड करना है और स्लोली एक फिंगर को लेकर उसे हटाना है। करेक्ट। नेक्स्ट वी हैव टेक्निक नंबर 5। कोई पुश करने लगता है इसे, करेक्ट? हाथ पकड़ता है तो इसको कैसे छुड़ाना है? अगर 2 हाथों से पकड़ता है तो हम 2 हाथ यूज करके उसको एस्केप करते हैं। ये टेक्निक नंबर 6। कोई हमें पुश करने लगता है, राइट? उसको एक मारा एंड देन वी एस्केप। We're going to do this technique again. Push, distance to create distance with your hand, right? And then support मारना। Technique number 7. This is technique number 7. कोई आकर आपका गला पकड़ता है, राइट? मारने लगता है। अभी उसको कैसे एस्केप करेंगे हम लोग? उसको पुश किया, हाथ को नीचे पुश, एल्बो के पास एंड देन किक। तो हमारे जो वीक पॉइंट होते हैं, वो हमारे वीक पॉइंट होते हैं, ये एल्बो वाला होता है। तो यहाँ पर हमें हिट करना है। ऑलराइट, यू वांट टू सी दिस टेक्निक अगेन? यस। और एक बार रिपीट करेंगे। ओके, we're going to do the same technique. तो कोई आता है, कुछ करने लगता है, ग्रैब दी बाय नेक, करेक्ट? अभी एल्बो को हिट किया एंड देन किक, राइट? कैसा गिरा सकते हैं, तो वो टेक्निक देखना है। तो अभी क्या कर सकते हैं? उधर से लड़ना है तो हिप को पुश करके आगे 2 पांव लेके जाना है, तो गर्दन पकड़ के चेक करना है। तो थोड़ी देर उधर रखेंगे, हेलो भाई। तो और एक बार आप देखना चाहेंगे टेक्निक? चलो और एक बार देखेंगे। तो गला प्रेशर बन रहता है, इधर चोट हो गया तो नेक्स्ट स्टेप भी नहीं कर सकते इधर, तो ब्रीथ।
पैसे तुझ्या आलो जाओ 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 yes ready okay okay good yes I yes it's over madam one second sir ऐसा हाँ शबीर भाई आगे से ठीक है आजा शबीर भाई आजा 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 ಶಿವಾಜಿನಗರಲ್ಲಿ ವಿಸಿಟ್ ಮಾಡಿದ್ದೆ ಇವತ್ತು ಒಂದು ಟ್ರಾಫಿಕ್ ಒಂದು ಇದಿತ್ತು ಒಂದು ಮೀಟಿಂಗ್ ಇತ್ತು ಬಂದ್ರೆ ನಮ್ದು ವಿಕಾಸ್ ಅವರೆಲ್ಲ ಸಿಕ್ಕೋದು ನಾನು ಯೂಟ್ಯೂಬರ್ ನನ್ನ ಚಾನಲ್ ಅಲ್ಲಿ ಸ್ವಲ್ಪ ಹೇಳಿ ಸರ್ ಪ್ಲೀಸ್ ಸೊ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ 30 ರಿಂದ 35 ನಿಮಿಷದ ಕಾಂಟೆಂಟ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದಾರೆ ಒಂದ್ ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ ನಿಮ್ಗೆ ಇವ್ರ ವಿಡಿಯೋಸ್ ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಜೊತೆ ಶೇರ್ ಮಾಡಿ ಕನ್ನಡ ಹಿಂದಿ ಎರಡೂ ಮಾಡ್ತಿದ್ದೀನಿ ಗೈಸ್ ನಾನು ಕನ್ನಡ ಹಿಂದಿ ಎರಡೂ ಮಾಡ್ತಾ ಇದಾರೆ ನಿಮ್ಮ ಹೆಸರು ಅಮಿತ್ ಅಂತ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ ನಿಮ್ಮ ಹೆಸರು ತೇಜಸ್ ಅಂತ ಓಕೆ ಓಕೆ ನಾನು ಒಂದ್ ವರ್ಷದಿಂದ ಮಾಡ್ತಾ ಇದ್ದೀನಿ ಎಲ್ಲ ಮಾನ ಇದು ಯಾಕೆ ಬ್ರೋಕರ್ ಹೆಂಗ್ ಮಾಡ್ತಾರೆ ಅದೇ ತರ ಮಾಡ್ತಾ ಇರೋದು ವಿಕಾಸ್ ಅವರು ಎಲ್ಲ ಎಷ್ಟು ಕಷ್ಟ ಇದೆ ನಿಮ್ಗೆ ಗೊತ್ತಲ್ವಾ ಸರ್ ಯೂಟ್ಯೂಬ್ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಚಾನಲ್ಗೆ ವಿಸಿಟ್ ಮಾಡಿ ಅಮಿತ್ ಮತ್ತು ತಂಡದವರು ಮತ್ತು ಎಸಿಪಿ ಮೇಡಮ್ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ಇವತ್ತು ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಈ ಒಂದು ಸೈಕಲ್ ಜಾಥಾಕ್ಕೆ ಒಂದು ಚಾಲನೆ ನೀಡಬೇಕಾಗಿ ವಿನಂತಿ ಜೋರಾಗಿ ಚಪ್ಪಾಳೆ ಬರಲಿ ಮೇಡಮ್ ಅವರು ಅದು ಬನ್ನಿ ಸರ್ ಎಲ್ಲರೂ ಚಪ್ಪಾಳೆ ತಟ್ಟದ ಮುಖಾಂತರ ಯೋಚನೆ ಮೇಡಮ್ಗೆ ಉತ್ತಮಿಸೋದು ಮೇಡಮ್ ನಮ್ಮೆಲ್ಲರ ಆಶಯ ತಾವು ಸಹ ಗಾಡಿ ನಮ್ಮ ಜೊತೆ ಬರಬೇಕಂತ ವಿನಂತಿಸುತ್ತೇವೆ ನಗರ ಸಾಹೇಬರು ಸರ್ ಪ್ಲೀಸ್ ಸರ್ ಸರ್ ಒಂದು ವೆಹಿಕಲ್ ಪರಿಶೀಲನೆ ಸರ್ ನಿಜವಾಗಿ ಮೇಡಮ್ ಬನ್ನಿ ಮೇಡಮ್ ಶೋಭಾ ಮೇಡಮ್ ಆ ಕಡೆ ಬನ್ನಿ ಇಲ್ಲ ಇಲ್ಲ ಸ್ವಲ್ಪ ಇದ್ದೀರಿ ಸರ್ ಬನ್ನಿ ಸರ್ ಒಂದು ಫೋಟೋ ಶೂಟ್ ಸರ್ ಅಮಿತ್ ಮತ್ತು ತಂಡ ಬನ್ನಿ ಸರ್ ನೋಡಿ ನೋಡಿ पिक्चर सर ಇನ್ಸ್ಟ್ರಕ್ಷನ್ ಕೊಡ್ತೀನಿ ಬನ್ನಿ ಬನ್ನಿ ಸರ್ ಹೌದಾ ಬನ್ನಿ ಸರ್
ನೋಡಿ ನಾವು ಯೂಟ್ಯೂಬ್ ಅಂತ ಎಷ್ಟು ಕಷ್ಟಪಡ್ತೀವಿ ಹೇಳ್ತಾರೆ 10 ನಿಮಿಷ ವಿಡಿಯೋ रखो अभी आओ हमें भी काम कर रही हो छोड़ एक दूसरा मेरे चलो चलो बा ओके आगे पूरे आगे आगे
ಓಕೆ ಸರ್. Bye. Okay. Bye sir. Hi ma'am. Hoy, lihat ini. Udah ya, udah sana aja. Ang dekat sini ya. Kau nak siapa kami? Kau enggak? ಇದು ಕಮರ್ಷಿಯಲ್ ಸಿಟಿ ಎಂಟ್ರಿ ಆಗಿದೆ ಆಲ್ರೆಡಿ ಆಕ್ಚುಲಿ ಈಗ. ಓಕೆ ಸಕ್ಕತ್ತಾಗಿದೆ ಇದೆಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಗೈಸ್. ಇದು ಎಲ್ಲ ಕಮರ್ಷಿಯಲ್. ಕಮರ್ಷಿಯಲ್ ಸ್ಟ್ರೀಟ್ ಗೈಸ್. ಕಮರ್ಷಿಯಲ್ ಸ್ಟ್ರೀಟ್
ಅಲ್ಲಿ ಬಂದ್ಬಿಟ್ಟಿದ್ದೀನಿ ನೋಡಿ. ನಾನು ನಿನ್ನೆ ಎಲ್ಲ ಟ್ರಾಫಿಕ್ ಅಲ್ಲಿ ನೋಡಿ ಆರು ನಡೀತಾ ಇದೆ. ಇಲ್ಲಿ ನೋಡ್ಬೋದು ನೋಡಿ, ನನ್ನ ಸೈಡ್ ಫುಲ್ ತರ ಇದೆ. ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ. ಕಾಮರಾಜ್ ಬಂದ್ಬಿಟ್ಟಿದೀವಿ, ನೋಡ್ಬೋದು ಗಾಳಿ ರೀಚ್ ಹೋಗಿ ಕಾಮರಾಜ್ ರೋಡ್. ಮತ್ತೆ ನೋಡಿ ಎಲ್ಲ ಕಾಮರಾಜ್ ಈಗ ನಿಲ್ಸಿದೀವಿ ಇಲ್ಲಿ. ನಿಲ್ಸಿದೀವಿ, ನೋಡೋಣ. ಓಕೆ ಹೊಡಿ ಸರ್, ಹೋಗಿ. ಅವ್ರು ಸಾರಾ ನಾನು ಹಿಂದ್ಗಡೆಯಿಂದ ಗೊತ್ತಿದ್ದೆ. ಲಿಮಿಟ್ ಇಲ್ಲ, ಹೌದಾ? ಹೇಳಿ ಬೈ.